ಪ್ರೈಸ್ ದಿ ಲಾರ್ಡ್. ಎಲ್ಲ ಅಡನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಯೋಹಾನನು ಬರೆದ ಮೊದಲನೇ ಪತ್ರಿಕೆ, ಅದರಲ್ಲಿ 1:7 ವಾಕ್ಯ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯೇಸುವಿನ ರಕ್ತದಿಂದ ನಮಗೆ ನಮ್ಮ ಸಕಲ ಪಾಪದಿಂದ ಬಿಡುಗಡೆಯನ್ನು ದೇವರು ಮಾಡ್ತಾರೆ ಅಂತ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಇದೆ. ಇವತ್ತಿನ ದಿವಸದಲ್ಲಿ ಈ ಭೂಮಿ ಮೇಲೆ ಪಾಪ ಹೆಚ್ಚಾಗ್ತಾ ಇರೋದ್ರಿಂದ ಮರಣ ಸಂಖ್ಯೆ ಹೆಚ್ಚಾಗ್ತಿದೆ ಅಲ್ವಾ ದೇವ್ರ ಮಕ್ಕಳೇ. ನಾವು ನ್ಯೂಸ್ ನೋಡುವಾಗ ಎಲ್ಲ ಗೊತ್ತಾಗ್ತಾ ಇದೆ, ನ್ಯೂಸ್ ಪೇಪರ್ ಓದುವಾಗ ಗೊತ್ತಾಗ್ತಿದೆ, ಮರಣದ ಬಗ್ಗೆ ಹೆಚ್ಚಾಗಿ ನಡೀತಾ ಇದೆ, ಮರಣ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆದ್ರಿಂದ ದೇವ್ರ ವಾಕ್ಯ ಹೇಳುತ್ತೆ, ಬೈಬಲ್ ವಾಕ್ಯ ಹೇಳುತ್ತೆ, ರೋಮನ್ಸ್ 6:23 ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರ ಹತ್ರ ಇದಕ್ಕಾಗಿ ನಮಗೆ ಆದರೆ ಪಾಪವು ಕೊಡುವ ಸಂಬಳ ಇದೆ. ಆದರೆ ನಾವು ದೇವರ ಹತ್ರ ಬಂದಾಗ, ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ದೇವ್ರ ವಾಕ್ಯ ಹೇಳ್ತದಲ್ಲ, ಯೇಸುವಿನ ರಕ್ತದಿಂದ ಸಕಲ ಪಾಪಕ್ಕೆ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನ ಶುದ್ಧಿ ಮಾಡ್ತಾರೆ ಅಂತ ದೇವ್ರ ವಾಕ್ಯ ನಮ್ಗೆ ಹೇಳೋದ್ರಿಂದ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ ಈ ಪಾಪದಿಂದ ಬಿಡುಗಡೆಯನ್ನು ನಾವು ಹೊಂದಿಕೊಳ್ಬಹುದು. ದೇವ್ರ ಮಕ್ಕಳೇ, ಪಾಪದಿಂದ, ಶಾಪದಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಬಹುದು. ಇದು ನಮ್ಗೆ ದೇವರು ಕೊಟ್ಟಂತ ಒಂದು ಉನ್ನತವಾದ ಸೌಭಾಗ್ಯವಾಗಿದೆ. ದೇವರ ರಕ್ತ ಅನ್ನೋದು ನಮಗೆ ಉನ್ನತವಾದ ಒಂದು ಪ್ರಿವಿಲೇಜ್, ದೇವ್ರು ಕೊಟ್ಟಂತ ಒಂದು ಗ್ರೇಟ್ ಪ್ರಿವಿಲೇಜ್ ಆಗಿದೆ, ನಮಗೆ ಬ್ಲೆಸ್ಸಿಂಗ್ ಆಗಿದೆ. ಆದ್ರಿಂದ ದೇವ್ರ ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಯೇಸುವಿನ ರಕ್ತದಿಂದ ನಮಗೆ ನಮ್ಮ ಪಾಪಗಳಿಗೆ ಬಿಡುಗಡೆ ಉಂಟು ಮಾಡ್ತೀನಿ ಅಂತ ದೇವ್ರು ಹೇಳ್ತಿರ್ಬೇಕಾದ್ರೆ ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಮ್ಮ ಪಾಪಗಳು, ನಮ್ಮ ಶಾಪಗಳು ಎಷ್ಟೇ ಇದ್ರೂ ನಾವು ಅದನ್ನ ತಗ್ಗಿಸಿ ದೇವರ ಸನ್ನಿಧಾನದಲ್ಲಿ ಅದನ್ನ ತಪ್ಪನ್ನು ಒಪ್ಕೊಂಡು ಹರಿಕೆ ಮಾಡಿ ನಾವು ಬಿಡುವಾಗ ದೇವರು ನಮಗೆ ಹೊಸ ಜೀವಿತವನ್ನು, ನಮ್ಮ ನಿತ್ಯ ಜೀವಿತವನ್ನು ನಾವು ಹೊಂದಿಕೊಳ್ಳಬಹುದು. ಅದೇ ರೀತಿ ನಾವು ಯೋಹಾನ 8:3-11 ವಾಕ್ಯ ಧ್ಯಾನ ಮಾಡುವಾಗ ಗೊತ್ತಾಗುತ್ತೆ, ಒಂದು ವ್ಯಭಿಚಾರ ಸ್ತ್ರೀಯಳನ್ನ ಯೇಸು ಕ್ರಿಸ್ತನ ಬಳಿಗೆ ಪರಿಸಾಯರು ಕದ್ಕೊಂಡು ಬರ್ತಾರೆ. ಅವಾಗ ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಇವಳು ವ್ಯಭಿಚಾರ ಸ್ತ್ರೀ, ಇವಳನ್ನ ನಾವು ಮೋಶೆಯ ಲಾ ಪ್ರಕಾರ ಇವಳನ್ನ ನಾವು ಕೊಂದು ಸಾಯಿಸ್ಬೇಕು ಅಂತ ಈ ಪರಿಸಾಯರು ಬಂದು ಯೇಸು ಸ್ವಾಮಿ ಹತ್ರ ಅವಳನ್ನ ಕರ್ಕೊಂಡು ಬಂದಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡೋಣ. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನ 8 ನಾವು 7ನೇ ವಾಕ್ಯದಲ್ಲಿ ನೋಡ್ಬೋದು, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಇಲ್ಲಿ ಏನು ಹೇಳುತ್ತೆ ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ಈ ಭೂಮಿ ಮೇಲೆ ಪಾಪವಿಲ್ಲದವನು ಯಾರಿಲ್ಲ, ಎಲ್ಲರೂ ಪಾಪಿಗಳೇ. ಆದರೆ ನಾವು ಇನ್ನೊಬ್ಬರ ಪಾಪವನ್ನು ನಾವು ಬೆರಳು ಮಾಡಿ ತೋರಿಸಿ ಅವರು ಪಾಪಿಗಳು, ಅವ್ರಿಗೆ ಶಿಕ್ಷೆ ಆಗಬೇಕಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ದೇವ್ರ ಮಕ್ಕಳೇ. ಆದ್ರಿಂದ ನಾವು ದೇವ್ರು ಹೇಳ್ತಿದ್ದಾರೆ, ಇಲ್ಲಿ ಯಾರು ನೀವು ಪಾಪ ಮಾಡಿಲ್ಲ ಅಂತಂದ್ರೆ ನೀವು ಅವಳನ್ನ ಕಲ್ಲೆಸೆದು ಸಾಯಿಸ್ಬೋದು ಅಂತಂದಾಗ ಎಲ್ಲರೂ ಕಲ್ಲನ್ನು ಕೆಳಗಡೆ ಬಿಟ್ಟು ಅವರು ಹಿಂದಕ್ಕೆ ಸರಿತಾರೆ. ಆಗ ಆ ಸ್ತ್ರೀಗೆ ದೇವ್ರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಈಗ ನಾನು ನಿನಗೆ ಶಿಕ್ಷೆ ಒದಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಾಗೆ ದೇವರು ಅವಳಿಗೆ ಒಂದು ಚಾನ್ಸ್ ಅನ್ನು ಕೊಡ್ತಾರೆ. ಇನ್ನು ಮುಂದೆ ನೀನು ಈ ರೀತಿಯಾದ ಒಂದು ವ್ಯಭಿಚಾರ ಸ್ತ್ರೀಯಾಗಿ ನೀನು ಈ ರೀತಿಯಾದ ತಪ್ಪುಗಳು, ಪಾಪಗಳನ್ನು ಮಾಡೋದನ್ನ ಬಿಟ್ಟು ನೀನು ದೇವರ ಸನ್ನಿಧಾನದಲ್ಲಿ ನೀನು ಒಂದು ಒಳ್ಳೆ ಮಗಳಾಗಿ ಜೀವಿಸುವಂತ ದೇವರು ಅವಳಿಗೆ ಒಂದು ಬ್ಲೆಸ್ ಮಾಡಿ ಅವಳ ಪಾಪಗಳಿಗೆ ಒಂದು ಬಿಡುಗಡೆಯನ್ನು ಕೊಟ್ಟು ಕ್ಷಮಿಸಿ ದೇವರು ಅವಳನ್ನ ಕಳಿಸ್ತಾರೆ. ಹೀಗೆ ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ಈ ಭೂಮಿ ಮೇಲೆ ನಿಮ್ಮ ತಪ್ಪುಗಳನ್ನ, ನಿಮ್ಮ ಪಾಪಗಳನ್ನ ಬೆರಳು ಮಾಡಿ ತೋರಿಸಿ, ನೀವು ಪಾಪಿಗಳು, ನೀವು ತಪ್ಪಿತಸ್ಥರು, ನೀ ಆ ತಪ್ಪು ಮಾಡಿದ್ಯಾ, ನೀ ಈ ತಪ್ಪು ಮಾಡಿದ್ಯಾ ಅಂತ ನಮ್ಮ ಒಂದು ತಪ್ಪುಗಳ ಲಿಸ್ಟ್ ಅನ್ನು ಇಟ್ಟು ನಮ್ಮ ತಪ್ಪಿತಸ್ಥರಾಗಿ ಮಾಡುವಂತ ಈ ಲೋಕದಲ್ಲಿ ದೇವ್ರ ಮಕ್ಕಳೇ, ನಾವು ಓಡಿ ಬಂದು ದೇವರ ಸನ್ನಿಧಾನ ಬದುಕಕ್ಕಾಗಲ್ಲ. ಆದ್ರಿಂದ ನಾವು ಓಡಿ ಬಂದು ದೇವರ ಸನ್ನಿಧಾನದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿ ಅದನ್ನ ಬಿಟ್ಟು ಒಳ್ಳೆಯ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ನಾವು ಜೀವಿಸೋರ ಆದಾಗ ದೇವರ ಯೇಸುವಿನ ರಕ್ತದಿಂದ ನಮಗೆ ಬಿಡುಗಡೆಗಳು, ಅದ್ಭುತಗಳು ಉಂಟು ದೇವ್ರ ಮಕ್ಕಳೇ.
ಮಕ್ಕಳೇ. ನಾವು ಈ ಲೋಕದಲ್ಲಿ ಎಷ್ಟೊಂದು ಜನ ತಪ್ಪಲಿ ಸಿಕ್ಕಾಕೊಂಡು ಬಿಡುಗಡೆ ಇಲ್ಲದೆ ಶಾಪಗಳಿಂದ ಪಾಪಗಳಿಂದ ಬಂಧಿಸಲ್ಪಟ್ಟಿದ್ದಾರೆ ದೇವ್ರ ಮಕ್ಕಳೇ. ಅವ್ರಿಗೆ ಬಿಡುಗಡೆನೇ ಇಲ್ಲ. ಏನು ಮಾಡಿದ್ರು ಏನು ಒಂದು ಸಮಾಧಾನ ಸಿಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ಆದರೆ ನೀವು ಯೇಸುವಿನ ಬಳಿಗೆ ಓಡಿ ಬಂದು ನಿಮ್ಮ ತಪ್ಪುಗಳು ಪಾಪಗಳನ್ನ ಹರಿಕೆ ಮಾಡಿದಾಗ ಯೇಸುವಿನ ರಕ್ತದಿಂದ ನಿಮ್ಮ ಪಾಪಗಳಿಗೆ ಬಿಡುಗಡೆ ಉಂಟಾಗಿ ನಿತ್ಯ ಜೀವವನ್ನು ದೇವರು ನಿಮಗೆ ಅನುಗ್ರಹಿಸಿ ಆಶೀರ್ವದಿಸುವಂತರಾಗಿದ್ದಾರೆ ದೇವರು. ಯೇಸುವಿನ ಬಳಿಗೆ ಈ ಒಂದು ವ್ಯಭಿಚಾರ ಸ್ತ್ರೀಯಳು ಬಂದಾಗ ಅವಳಿಗೆ ಬಿಡುಗಡೆ ಉಂಟಾಯ್ತು. ಹಾಗೇನೆ ದೇವ್ರ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಾವು ಏನೇ ಪಾಪಗಳು ಯಾವುದೇ ತಪ್ಪುಗಳು ಪಾಪಗಳು ಇದ್ದು ನಾವು ಕೂಡ ಯೇಸುವಿನ ಬಳಿಗೆ ಬಂದಾಗ ಬಿಡುಗಡೆಗಳನ್ನು ಕಾಣ್ತೀವಿ ದೇವ್ರ ಮಕ್ಕಳೇ. ಈ ಒಂದಂತ್ರು ಸತ್ಯ ದೇವ್ರ ಮಕ್ಕಳೇ, ಯೇಸುವಿನ ಬಳಿಗೆ ಬಂದ್ರೆ ಬಿಡುಗಡೆ, ಅದ್ಭುತಗಳು, ಅತಿಶಯಗಳು ಅದು ಗ್ಯಾರಂಟಿ ದೇವ್ರ ಮಕ್ಕಳೇ. ಆದ್ರಿಂದ ಯೇಸುವಿನ ರಕ್ತವನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ನಾವು ಧ್ಯಾನ ಮಾಡಿ ಯೇಸುವಿನ ರಕ್ತವನ್ನು ನಮ್ಮ ಮೇಲೆ ಹೆಚ್ಚಾಗಿ ಅಪ್ಲೈ ಮಾಡಿಕೊಂಡು ನಮ್ಮನ್ನು ತಗ್ಗಿಸಿ ಒಪ್ಪಿಸಿ ಪ್ರಾರ್ಥಿಸಿ ನಾವು ಜಯಕರವಾದ ಜೀವಿತವನ್ನು ಜೀವಿಸೋಣ ಈ ಭೂಮಿ ಮೇಲೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.